ದಾವಣಗೆರೆಯ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾದರು. ಆ ಬಳಿಕವಾಗಿ ಅವರು ಮೊಮ್ಮಗ ಚುನಾವಣೆ ನಿಂತ್ಕೊಂಡಿದ್ದಾರೆ. ಅವರಿಗೆ ಕೂಡ ಆಶೀರ್ವಾದ ಸಾಕಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಿದೆ ಸಮಾಜದಿಂದ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸಮಾಜದ ಯಾರೇ ವ್ಯಕ್ತಿಗಳು ಒಳ್ಳೆಯವರು ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಸಮಾಜದ ವ್ಯಕ್ತಿಗಳಿಗೆ ಬೆಂಬಲವನ್ನು ಸೂಚಿಸುವಂತಹದ್ದು ಧರ್ಮದ ಮುಖಂಡರೆಲ್ಲರ ಆದ್ಯ ಕರ್ತವ್ಯ. ಅಷ್ಟಕ್ಕೂ ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜವನ್ನು ಒಗ್ಗಟ್ಟಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಬಹುವಾಗಿ ಪ್ರಯತ್ನ ಮಾಡಿರುವಂಥ ಒಬ್ಬ ಅಪರೂಪದ ವ್ಯಕ್ತಿಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸುದೀರ್ಘ ಕಾಲದವರೆಗೆ ಮುನ್ನಡೆಸಿ ಅನುಭವವನ್ನು ಹೊಂದಿರುವಂಥ ಒಂದು ಶ್ರೇಷ್ಠ ಮನೆತನದ ಕಿರಿಯ ಜೀವ ಇವತ್ತು ಅವರ ಮೊಮ್ಮಗ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಅವರಿಗೆ ಸಮಾಜ ಬೆಂಬಲವನ್ನು ಕೊಡಬೇಕು ಅಂತ ನಾವು ಹೇಳಿಕ್ಕೆ ಬಯಸ್ತೀವಿ. ಶಾಮನೂರು ಶಿವಶಂಕರಪ್ಪನವರ ಸ್ಥಾನವನ್ನು ಸಮರ್ಥವರು ತುಂಬುತ್ತಾರೆ, ಯಾಕಂದರೆ ವಯಸ್ಸಲ್ಲಿ ಭಾಳಷ್ಟು ಚಿಕ್ಕವರಿದ್ದಾರೆ. ಇನ್ನೂ ವಯಸ್ಸಲ್ಲಿ ಚಿಕ್ಕವರಿದ್ದಾರೆ, ಅನುಭವ ಸಾಲದು. ಅವರ ತಂದೆಯವರ ಮಾರ್ಗದರ್ಶನ ಅವರಿಗೆ ಸಿಗ್ತಾ ಇದೆ. ಪಳಗಿದಾಗಲೇ ಕ್ರಮೇಣ ಅವರಿಗೆ ಅನುಭವ ಬರೋದು. ಆ ಅನುಭವ ಬರಬೇಕಾದ್ರೂ ಅದರೊಳಗೆ ಪ್ರವೇಶ ಮಾಡಿದಾಗಲೇ ಅನುಭವ ಬರೋದು. ವಿರೋಧನೂ ಕೂಡ ಯಾರಾದರೂ ಪರ ವಿರೋಧ ಪಕ್ಷ ಮತ್ತು ವಿಪಕ್ಷಗಳಲ್ಲಿ ಇರ್ತಾನೆ ಇರೋದು. ನೋಡಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿರೋ ಅವಶ್ಯಕತೆ ಇದೆ. ಈಗ ದಾವಣಗೆರೆಯ ಹಿರಿಯರಾಗಿರ್ತಕ್ಕಂಥ ಶಾಮನೂರು ಶಿವಶಂಕರಪ್ಪನವರು ನಿಧನರಾದರು. ಆ ಬಳಿಕವಾಗಿ ಅವರು ಮೊಮ್ಮಗ ಚುನಾವಣೆ ನಿಂತ್ಕೊಂಡಿದ್ದಾರೆ. ಅವರಿಗೆ ಕೂಡ ಆಶೀರ್ವಾದ ಸಾಕಷ್ಟು ಮಾಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಕೇಳಿ ಬರ್ತಿದೆ ಸಮಾಜದಿಂದ. ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಸಮಾಜದ ಯಾರೇ ವ್ಯಕ್ತಿಗಳು ಒಳ್ಳೆಯವರು ಯಾವುದೇ ಪಕ್ಷದಿಂದ ನಿಂತರೂ ಕೂಡ ಸಮಾಜದ ವ್ಯಕ್ತಿಗಳಿಗೆ ಬೆಂಬಲವನ್ನು ಸೂಚಿಸುವಂತಹದ್ದು ಧರ್ಮದ ಮುಖಂಡರೆಲ್ಲರ ಆದ್ಯ ಕರ್ತವ್ಯ. ಅಷ್ಟಕ್ಕೂ ಶಾಮನೂರು ಶಿವಶಂಕರಪ್ಪನವರು ಈ ಸಮಾಜವನ್ನು ಒಗ್ಗಟ್ಟಾಗಿ ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಬಹುವಾಗಿ ಪ್ರಯತ್ನ ಮಾಡಿರುವಂಥ ಒಬ್ಬ ಅಪರೂಪದ ವ್ಯಕ್ತಿಗಳು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯನ್ನು ಸುದೀರ್ಘ ಕಾಲದವರೆಗೆ ಮುನ್ನಡೆಸಿ ಅನುಭವವನ್ನು ಹೊಂದಿರುವಂಥ ಒಂದು ಶ್ರೇಷ್ಠ ಮನೆತನದ ಕಿರಿಯ ಜೀವ ಇವತ್ತು ಅವರ ಮೊಮ್ಮಗ ಒಂದು ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಅಂದರೆ ಈ ಸಂದರ್ಭದಲ್ಲಿ ಅವರಿಗೆ ಸಮಾಜ ಬೆಂಬಲವನ್ನು ಕೊಡಬೇಕು ಅಂತ ನಾವು ಹೇಳಿಕ್ಕೆ ಬಯಸ್ತೀವಿ. ಶಾಮನೂರು ಶಿವಶಂಕರಪ್ಪನವರ ಸ್ಥಾನವನ್ನು ಸಮರ್ಥವರು ತುಂಬುತ್ತಾರೆ, ಯಾಕಂದರೆ ವಯಸ್ಸಲ್ಲಿ ಭಾಳಷ್ಟು ಚಿಕ್ಕವರಿದ್ದಾರೆ. ಇನ್ನೂ ವಯಸ್ಸಲ್ಲಿ ಚಿಕ್ಕವರಿದ್ದಾರೆ, ಅನುಭವ ಸಾಲದು. ಅವರ ತಂದೆಯವರ ಮಾರ್ಗದರ್ಶನ ಅವರಿಗೆ ಸಿಗ್ತಾ ಇದೆ. ಪಳಗಿದಾಗಲೇ ಕ್ರಮೇಣ ಅವರಿಗೆ ಅನುಭವ ಬರೋದು. ಆ ಅನುಭವ ಬರಬೇಕಾದ್ರೂ ಅದರೊಳಗೆ ಪ್ರವೇಶ ಮಾಡಿದಾಗಲೇ ಅನುಭವ ಬರೋದು. ವಿರೋಧನೂ ಕೂಡ ಯಾರಾದರೂ ಪರ ವಿರೋಧ ಪಕ್ಷ ಮತ್ತು ವಿಪಕ್ಷಗಳಲ್ಲಿ ಇರ್ತಾನೆ ಇರೋದು. ನೋಡಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿರೋ ಅವಶ್ಯಕತೆ ಇದೆ.